ನಮ್ದು ಲ್ಯಾಂಗ್ವೇಜ್ ಅರೆ ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ ಇವಾಗ ಸ್ವಲ್ಪ. ಸೊ ನಮ್ದು ಕೈ ತುಂಬ ಚಿಕ್ಕ ಇರೋದ್ರಿಂದ ನೋಡಿ ಈ ಥರ ಕಾಣಿಸ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕೊಡಗಲ್ಲಿ ಕೈಲ್ ಮುಹೂರ್ತ ಹಬ್ಬ ಇದೆ. ಸೊ ಗೈಸ್, ಟೈಮ್ ಇವಾಗ 9 o'clock ಆಗಿದೆ. ಸೊ ಇವಾಗ ಡೈನಿಂಗ್ ಟೇಬಲಲ್ಲಿ ನಾವೆಲ್ಲ ಡಿನ್ನರ್ಗೆ ಅರೇಂಜ್ ಮಾಡಬೇಕು. ಬಿಫೋರ್ ದ್ಯಾಟ್ ಕೈಲ್ ಮುಹೂರ್ತ ಫೆಸ್ಟ್ ಏನಕ್ಕೆ ಮಾಡೋದು ಅಂತಂದರೆ, ನಮ್ಮ ಕೊಡಗಲ್ಲಿ ಎಲ್ಲ ಫಾರ್ಮರ್ಸು 365 days ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ಸೊ ಇದು ರೀಸನ್ ಏನಂತಂದರೆ, ಇವತ್ತು ಅಗ್ರಿಕಲ್ಚರ್ಗೆ ಏನೇನೆಲ್ಲ ಯೂಸ್ ಮಾಡ್ತಾರೆ, ಗುದ್ಲಿ, ಆಮೇಲೆ ಗನ್ನು, ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು. ಪೂಜೆ ಮಾಡಾದ್ಮೇಲೆ ಈ ನಾನ್ ವೆಜ್ ಎಲ್ಲ ನಮ್ಮಲ್ಲಿಗ ಪೋರ್ಕ್, ಚಿಕನ್ ಎಲ್ಲ ತಂದಿದ್ದಾರೆ. ಹಾಗೆ ವೆರೈಟೀಸ್ ಎಲ್ಲ ಫುಡ್ ಮಾಡಿ ಫ್ಯಾಮಿಲಿ ಎಲ್ಲ ಒಂದು ಗ್ಯಾದರ್ ಆಗಿ ಎಲ್ಲರೂ ಒಂದು ಪಾರ್ಟಿ ಮಾಡೋದು. ಅದೇ ಈ ಹಬ್ಬದ ಸ್ಪೆಷಲ್. ಸೊ ನಾವು ಏನು ಗದ್ದೆ ಕೆಲಸ ಮಾಡೋದಿಲ್ಲ, ಬಟ್ ಅವ್ರ ಹೆಸರೆಲ್ಲ ಹೇಳ್ಕೊಂಡು ನಾವು ಚೆನ್ನಾಗಿ ಹಬ್ಬ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ. ಸೊ ಗೈಸ್, ನಮ್ಮ ತೋಟದಲ್ಲಿ ಮಶ್ರೂಮ್ ಸಿಕ್ಕಿದೆ. ಸೊ ಈ ಥರ ಮಶ್ರೂಮ್ ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಸೊ ಇದನ್ನೇನಂದರೆ ಈ ಥರ ಕ್ಲೀನ್ ಮಾಡಬೇಕು. ಸೊ ಇದಂತೂ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಏನಂದರೆ ಇದು ಕಂಪ್ಲೀಟಾಗಿ ರೂಟೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಅದು ಎಷ್ಟು ಸಲ ವಾಶ್ ಮಾಡಬೇಕು ಲೆಕ್ಕನೇ ಇಲ್ಲ. ಹೌದು, ಚಂದ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ, ವೆರಿ ಕ್ಯೂಟ್. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಎಷ್ಟು ಸಲ ಮಲ್ಟಿಪಲ್ ಟೈಮ್ಸ್ ವಾಶ್ ಮಾಡಿ ಆಮೇಲೆ ಇದರಲ್ಲಿ ಕರಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಬಟ್ ಪ್ರೊಸೆಸ್ ತುಂಬಾ ಕಷ್ಟ. ಸೊ ಗೈಸ್ ನೋಡಿ, ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಇಷ್ಟೊಂದಿದೆ. ಇದು ನಾನು ಏನು ಮಾಡ್ಬೋದಂದರೆ, ಹೀಗೆ ಒಂದೇ ಸಲ ಫುಲ್ ಕಟ್ ಮಾಡಿಕೊಂಡ್ರೂ ಈಸಿ ಆಗುತ್ತೆ. ಈ ಥರ ಜೋಡಿಸ್ಕೊಂಡು ಕಟ್ ಮಾಡ್ಕೊಬಿಟ್ರೆ ಓಕೆ. ಈ ಥರ ಒಂದೇ ಸಲ ಕಷ್ಟ ಟೇಸ್ಟ್ ಇರುತ್ತಲ್ವಾ, ಅದಕ್ಕೋಸ್ಕರ ಮಾಡೋದು ಅಷ್ಟೇ. ಗೈಸ್ ಏನು ಗೊತ್ತಾ, ನೆನ್ನೆ ಫುಲ್ಲು ಪೋರ್ಕ್ ಮಾಡೋದಕ್ಕೆ ಚಿಲ್ಲಿ ಎಲ್ಲ ಲೈಕ್ ಗುದ್ದಿ ಕೈಯೆಲ್ಲ ಫುಲ್ಲು ಒಂಥರ ಇದಾಗ್ತಾಯಿತ್ತು. ಸೊ ಇವತ್ತು ಮಶ್ರೂಮ್ ಕ್ಲೀನ್ ಮಾಡಿದ್ದಲ್ವಾ, ಸೊ ಅದಂತೂ ಕೈಯೆಲ್ಲ ಸಖತ್ ಉರಿತಾ ಇದೆ ಗೈಸ್. ಯಾಕೆ ಅಂದರೆ ಅದು ಸಖತ್ ಹೀಟ್ ಅಂತೆ, ಹೆವಿ ಅಂದರೆ ಹೆವಿ ಹೀಟ್ ಅಂತೆ. ಸೊ ಅದನ್ನು ಕ್ಲೀನ್ ಮಾಡಿದ್ಮೇಲೆ ನನಗೆ ಇಲ್ಲೆಲ್ಲ ಸ್ವಲ್ಪ ಒಂಥರ ರ್ಯಾಷಸ್ ಥರ ಆಗಿಬಿಟ್ಟಿದೆ. ಇಲ್ಲೆಲ್ಲ ತುಂಬ ಇಚ್ಚಿಂಗ್ ಇದೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಇದಕ್ಕೂ ನಾನು ಕೊಕೊನಟ್ ಆಯಿಲ್ ಹಾಕೊಂಡ್ರೆ ಸರಿಯಾಗುತ್ತಂತೆ. ಸೊ ವಾಚ್ ಬುಕ್ ಮಾಡಿದ್ರು, ನಾಯ್ಸ್ ಸ್ಮಾರ್ಟ್ ವಾಚ್. ಯಾವ್ದ್ರಲ್ಲಿ ಬುಕ್ ಮಾಡಿದ್ರು ಅಂತ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರು ಅಂತೆ. ಸೊ ಬಂದಿದೆ, ನೋಡೋಣ ಹೇಗಿದೆ ಅಂತ. 38 TFT ಡಿಸ್ಪ್ಲೇ ಇದೆ, ಬ್ಲೂಟೂತ್ ಕಾಲಿಂಗ್, 500 ನೈಸ್ ಬ್ರೈಟ್ನೆಸ್ ಇದೆ. ಸೊ ಹಿಯರ್ ದ ಸ್ಮಾರ್ಟ್ ವಾಚ್. ಎಷ್ಟಿದಕ್ಕೆ ಎಷ್ಟಾಯಿತು ಇಲ್ಲ, ಡಿಸ್ಕೌಂಟಲ್ಲಿ ಆಫರ್ ಏನೋ ಇತ್ತಂತೆ, ಆಫರಲ್ಲಿ ಬುಕ್ ಮಾಡಿದ್ದು. ಸೊ ಇಟ್ ಲುಕ್ಸ್ ಚೆನ್ನಾಗಿದೆ, ಕೈ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್. ಸೊ ನಮ್ಮದು ಕೈ ತುಂಬ ಚಿಕ್ಕ ಇರೋದ್ರಿಂದ ನೋಡಿ ಈ ಥರ ಕಾಣಿಸ್ತಾ ಇದೆ. ಹೀಗಿದೆ. ಯೂಶ್ವಲಿ ಪುಟಾಣಿ 8 or 8:30ಗೆ ನಿದ್ದೆ ಮಾಡಿಬಿಡ್ತಾಳೆ. ಸೊ ಈವ್ನಿಂಗ್ ಟೈಮ್ 1 hour ಟಿ ವಿ ನೋಡ್ತಾಳೆ. ಟಿ ವಿ ನೋಡಿ ಅವಳೇ ಟಿ ವಿನ ಆಫ್ ಮಾಡ್ತಾಳೆ. ಸೊ ಐ ಶುಡ್ ಸೇ ವಾವ್, ದೆನ್ ಶಿ ವಿಲ್ ಬಿ ಹ್ಯಾಪಿ. ಸೊ ಇದು ಅವಳಿಗೆ ರೋಟೀನ್ ಆಗಿಬಿಟ್ಟಿದೆ. ಮದನ್ ಕೂಡ ಡ್ಯೂಟಿ ಮುಗಿಸಿ ಬಂದು ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಎವ್ರಿ ಪೇರೆಂಟ್ ಶುಡ್ ಡೂ ದಿಸ್. ನಿಮ್ಮ ಕ್ವಾಲಿಟಿ ಟೈಮ್ನ ನಿಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ, ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿ ವಿ ಆ್ಯಂಡ್ ಮೊಬೈಲ್. ಈ ಥರ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನೇನು ಕೊಡಬೇಕು ಬೇಬಿಗೆ? ನೀ ಏನು ಮಾಡ್ತಿರೋದು ಈಗ? ಮಸಾಲೆ ಸಾರು. ನನ್ನ ಇಟ್ಕೊಳ್ಳಿ ಮಮ್ಮ, ನನ್ನ ಇವ್ರ್ಯಾರು? ಹಂಗೆ ತಿಂದ್ಬಿಟ್ಲ? ಹೌದು. ಹೇಗೆ ಮಾಡಿದ್ದು ಗೊತ್ತಾ, ಚಿಲ್ಲಿನ ಈಗ ಉದ್ಬಿಟ್ಟು ಫುಲ್ ಕೈಯೆಲ್ಲ ಉರಿತಾ ಇದೆ. ಇದಕ್ಕೀಗ ಏನು ಹಾಕ್ಬೇಕು ಬೇಬಿ? ಗಾಯ ಎಲ್ಲ ಆದರೆ ಏನು ಹಾಕ್ಬೇಕು ಹೇಳು?
ವೆರಿ ಗುಡ್, ಕೋಕೋನಟ್ ಆಯಿಲ್ ಹಾಕ್ಬೇಕು. ಬೇಬಿ ನಾನಿನ್ನ ಏನೋ ಒಂದು ಕೇಳ್ಬೇಕು, ಹೇಳ್ತೀಯ ನನಗೆ? ನಂದು ಫೇವ್ರೆಟ್ ಕಲರ್ ಯಾವುದು? ವೆರಿ ಗುಡ್. ನನ್ನ ಫೇವ್ರೆಟ್ ಫುಡ್ ಯಾವುದು? ಬರ್ಡೇ ಯಾವುದು? ಯಾವಾಗ ನನ್ನ ಬರ್ಡೇ ಯಾವಾಗ? ಜೂಜಿ ಬಂದಿದೆ ಗೈಸ್. ಕೇಳು ಗೈಸ್, ನನಗೆ ಜೂಜಿ ಬರ್ತಿದೆ ಅಂತ ಹೇಳು. ನನ್ನ ಬರ್ಡೇ ಯಾವಾಗ ಹೇಳು ಕಂದ? ಪುಟಾಣ ಕ್ಯೂಟ್ ಕ್ಯೂಟ್. ಇಲ್ಲಿ ನಮ್ಮದು ಯಾವಾಗಲೂ ತುಂಬಾ ಚಳಿ ಇರುತ್ತೆ ಆಯಿತಾ, ಹಾಗಾಗಿ ಸ್ವೆಟರ್ ಹಾಕ್ಸೋದು. ಇವಳಂತೂ ಇದೊಂದು ಬಿಟ್ಟು ಬೇರೆ ಯಾವ ಸ್ವೆಟರ್ ಹಾಕ್ಸ್ಕೊಳ್ಳೋದೇ ಇಲ್ಲ. ಯಾವಾಗ ನೋಡಿದ್ರು ಇದೇ ಸ್ವೆಟರ್, ಇದನ್ನೇ ಹಿಡ್ಕೊಂಡು ನಿಂತ್ಬಿಡ್ತಾಳೆ. ಸೊ ಬೇರೆ ಸ್ವೆಟರ್ ಹಾಕೋಣ ಅಂತಂದ್ರೆ ಬಿಡೋದೇ ಇಲ್ಲ ಗೈಸ್, ಇದನ್ನೇ ಹಾಕ್ಕೊಳ್ತಾಳೆ. ರಿಮೋಟ್ ಎಲ್ಲ ಇರ್ಬಾರ್ದು. ವಾಟರ್ ಕುಡಿದ್ಬಿಡು, ವಾಟರ್ ಕುಡಿದ್ಬಿಡು. ಮತ್ತೆ ನೋಡಿ ಪುಟಾಣಿದ ಆಟ ಎಲ್ಲ ಮುಗೀತು ಆ್ಯಂಡ್ ಇವಾಗ ಅವಳಿಗೆ ಊಟ ಮಾಡಿಸೋ ಟೈಮ್ ಆಯಿತು. ಹಾಗಾಗಿ ನಾನು ಊಟ ಮಾಡಿಸಿ ಸೊ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅವಳು ಬೇಗ ಮಲ್ಕೊಳ್ತಾಳೆ ಆ್ಯಂಡ್ ನಮ್ಮದು ಡಿನ್ನರ್ ಎವ್ರಿ ಡೇ ಸ್ವಲ್ಪ ಲೇಟಾಗೇ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಇರೋದ್ರಿಂದ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಅವಳಿಗೆ ನಿದ್ದೆ ಬರ್ತಾ ಇರುತ್ತಲ್ವ, ಸೊ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಏನೇನೋ ಸರ್ಕಸ್ ಮಾಡಿ ಊಟ ಮಾಡಿಸ್ದೆ. ಸೊ ತುಂಬ ಪೇರೆಂಟ್ಸ್ ಮಗು ಮಲಗಲಿಲ್ಲ ಅಂದರೆ ಹೊಡೆಯೋದು ಬೈಯೋದು ಮಾಡ್ತಾರೆ. ಪ್ಲೀಸ್ ಡೋಂಟ್ ಡೂ ದಿಸ್. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಗಿವ್ ದೆಮ್ ಹಗ್, ಮೇಕ್ ದೆಮ್ ಹ್ಯಾಪಿ, ಮೇಕ್ ದೆಮ್ ಫೀಲ್ ಕಂಫರ್ಟೇಬಲ್ ಆ್ಯಂಡ್ ಟಾಕ್ ಟು ದೆಮ್ ನೈಸ್ಲಿ ಸೊ ದ್ಯಾಟ್ ಅವರು ಕಂಫರ್ಟೇಬಲಾಗಿ ನಿದ್ದೆ ಮಾಡ್ತಾರೆ. ಅದರ್ವೈಸ್ ಮಾರ್ನಿಂಗ್ ಅವ್ರು ಎದ್ದೇಳೋ ತನಕ ಕೂಡ ನಿಮಗೂ ಕೂಡ ಬೈದ್ಬಿಟ್ನಲ್ಲ ಹೊಡೆದ್ಬಿಟ್ನಲ್ಲ ಅನ್ನೋ ಫೀಲ್ ಇದ್ದೇ ಇರುತ್ತೆ. ಸೊ ಡೋಂಟ್ ಡೂ ದಿಸ್, ಸ್ಟಾಪ್ ಡೂಯಿಂಗ್ ದಿಸ್. ಸೊ ಡಿನ್ನರ್ ರೆಡಿ ಇದೆ, ಇವಾಗ ಬಂದು ತೋರಿಸ್ತೀನಿ. ಚಿಕನ್ ಕಬಾಬ್, ರೈಸ್ ಬಾಲ್ ಆ್ಯಂಡ್ ಚಿಕನ್ ಗ್ರೇವಿ, ದೆನ್ ಪೋರ್ಕ್ ಈ ಹಬ್ಬಕ್ಕೆ ತುಂಬಾ ಸ್ಪೆಷಲ್. ದೆನ್ ಇಡ್ಲಿ, ಬಟ್ಲಿಟ್ಟು, ದೆನ್ ಈ ಥರ ಸ್ಪೆಷಲ್ ಇತ್ತು. ಹಾಗೆ ಟೈಸನ್ ಚಿಕನ್ ಸಾಂಬಾರ್, ಇಷ್ಟು ವೆರೈಟಿ ಇತ್ತು ಇವತ್ತು ಡಿನ್ನರ್ಗೆ. ಬೇಜಾರೇ ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ ಇವಾಗ ಸ್ವಲ್ಪ. ಸೊ ಇವತ್ತು ಸ್ಪೆಷಲ್ ಏನಂದರೆ, ಮೇಯ್ನ್ ಸ್ಪೆಷಲ್ ಯಾವುದು? ಕಡ್ಬಿಟ್ಟು ಮಾಡೋಳು. ಆ್ಯಂಡ್ ಇದು ಪೋರ್ಕ್ ಕಬಾಬ್ ಮಾಡೋಳು. ದೆನ್ ಚಿಕನ್ ಗ್ರೇವಿ. ಇದು ಎಂಥ ಕೋಳಿ ಇದು? ಟೈಸನ್ ಕೋಳಿದು ಸಾರಿದು. ಆಮೇಲೆ ಇದು ಅಂತ ಬಟ್ಲಿಟ್ಟು ಮಾಡಿ ಕಟ್ ಮಾಡೋದಿದು. ಆ್ಯಂಡ್ ಇಡ್ಲಿ. ಆ್ಯಂಡ್ ಇದು ನಿಮಗೆಲ್ಲ ಗೊತ್ತು ಅನಿಸಿದೆ. ಫಸ್ಟ್ ಅಂತ ಆದಮೇಲೆ ಸ್ವಲ್ಪ ಮೆಮೊರೀಸ್ ಬೇಕಲ್ವಾ, ಹಾಗಾಗಿ ಫೋಟೋಸ್ ವೀಡಿಯೋಸ್ ಮಾಡೋದೇ ಆಗೋಯ್ತು ಗೈಸ್. ಆ್ಯಕ್ಚುಲಿ ನಾವು 9 o'clock ಊಟಕ್ಕೆ ಅಂತ ಕೂತವರು, ಎಲ್ಲನೂ ಮುಗಿಸಿ ನಾವು ಊಟ ಮಾಡುವಾಗಲೇ 10 o'clock ಆಗಿಬಿಟ್ಟಿತ್ತು. ಸೊ ಈ ಥರ ಡೈನಿಂಗ್ ಟೇಬಲಲ್ಲಿ ಕೂತು ಊಟ ಮಾಡೋದು ಯಾವುದಾದ್ರೂ ಫೆಸ್ಟಿವಲ್ ಇದ್ದಾಗ ಮಾತ್ರ ನಾವು, ಅದರ್ವೈಸ್ ನಾವೆಲ್ಲ ಇನ್ ಫ್ರಂಟ್ ಆಫ್ ಟಿ ವಿನೇ ಇರ್ತೀವಿ. ಸೊ ಇದು ಕೂಡ ಒಂಥರ ಸ್ಪೆಷಲ್ ಅಂತಲೇ ಅನ್ನಿಸ್ತಾ ಇದೆ.
ಹಾಗೆ ಎಲ್ಲ ತಾಯಂದ್ರಿಗೂ ಈ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಊಟ ಮಾಡೋ ಟೈಮಲ್ಲೇ ಪಾಪು ಎದ್ದೇಳೋದು ಆ್ಯಂಡ್ ಪಾಪುನ ನೋಡಬೇಕು, ಪಾಪುನ ಮಲಗಿಸಿ ಪುನಃ ಬಂದು ಊಟಕ್ಕೆ ಜಾಯ್ನ್ ಆಗಬೇಕು. ಅಷ್ಟರಲ್ಲಿ ಊಟ ಮಾಡೋ ಇಂಟ್ರೆಸ್ಟ್ ಕೂಡ ಹೋಗಿರುತ್ತೆ. ಬಟ್ ನಮ್ಮ ಪುಟಾಣಿ ಇವಾಗ ಅಷ್ಟೊಂದು ಟಾರ್ಚರ್ ಮಾಡಲ್ಲ, ಬಿಕಾಸ್ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ. ಸಮ್ಟೈಮ್ಸ್ ಎದ್ದೇಳ್ತಾಳೆ. ಸೊ ಅವಳು ಎದ್ದಿದ್ಲು, ಹಾಗಾಗಿ ಅವಳನ್ನ ಮಲಗಿಸಿ ಪುನಃ ಬಂದು ನಾನು ಊಟಕ್ಕೆ ಜಾಯ್ನ್ ಆದೆ. ಹೀಗಿತ್ತು ನಮ್ಮ ಈ ದಿನದ ಫೆಸ್ಟಿವಲ್. ಸೊ ವಿ ಎಂಜಾಯ್ಡ್ ಅ ಲಾಟ್. ಚೆನ್ನಾಗಿತ್ತು, ಚೆನ್ನಾಗಿ ಊಟ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.